ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ, ಇವತ್ತಿನ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಜೊತೆಗೆ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಒಳ್ಳೆಯ ವಿಚಾರಗಳನ್ನು ಕೊನೆಯ ಭಾಗದಲ್ಲಿ ತಿಳಿಸ್ತಾ ಇದ್ದೇನೆ. ಇವತ್ತಿನ ಒಂದು ದಿನ ಭವಿಷ್ಯದ ಕೊನೆಯ ಭಾಗದಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಬಂಗಾರ ಅಂತ ನೋಡಿದ್ವಿ. ಈ ಬಂಗಾರ ತತ್ವ ಹೇಗಿರುತ್ತೆ, ಯಾವ ಸ್ಥಾನದಲ್ಲಿ ಬಂಗಾರವನ್ನು ಹಾಕ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ. ಯಾವ ಸ್ಥಾನದಲ್ಲಿ ನಿಷಿದ್ಧ, ಅದರದೇ ಆದಂಥ ಮಹತ್ವ ಇದೆ. ಅದನ್ನು ಎಲ್ಲಿ ಹಾಕೋಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ. ಕೆಲವೊಬ್ಬರು ಬೇರೆ ಬೇರೆ ಸ್ಥಾನಗಳಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಇರುತ್ತೆ, ಅದು ಕೆಲವೊಂದು ನಿಷಿದ್ಧಕರವಾಗಿರ್ತಕ್ಕಂಥದ್ದು. ಕೊನೆಯವರೆಗೂ ವಿಡಿಯೋಸ್ ನೋಡಿ, ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಭಾಳ ಮುಖ್ಯವಾಗಿ ನಮ್ಮ ದಿನ ಭವಿಷ್ಯ ಉನ್ನತ ಒಂದು ಹೆಜ್ಜೆಯನ್ನು ದಾಪುಕಾಲಿಡ್ತಾ ಇದೆ. ಇನ್ನಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು, ಹಾಗೆ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರದೇಶಗಳನ್ನು ನಾವು ಹೇಗೆ ನಿಮಗೆ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಒಂದು ಸಹಕಾರದ ಮೇರೆಗೆ ಸರಳವಾಗಿ 1,50,000 ಸಬ್ಸ್ಕ್ರೈಬನ್ನು ಕೊಟ್ಟಿದ್ದೀರಿ. ತಾವೆಲ್ಲ ನಿಮ್ಮ ಒಂದು ಬಾಂಧವ್ಯಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಈ ದಿನದ ಒಂದು ಇಲ್ಲಿವರೆಗೂ ನಾವು ತಲುಪಬೇಕು ಈ ದಿನ ಅಂದರೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ ನಿಜವಾಗ್ಲೂ ತುಂಬ ನಮಗೆ ಒಂದು ನಿಮ್ಮಲ್ಲಿ ತುಂಬ ಗೌರವ ಇದೆ. ಯಾಕೆಂದರೆ ನೀವು ಅಷ್ಟು ಒಂದು ಸಾತ್ವಿಕತೆಯಿಂದ ಎಲ್ಲರೂ ಕೂಡ ಸಹಕಾರ ಮಾಡಿ ನಿಮ್ಮ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಿದ್ದೀರಿ. ತುಂಬ ಸಂತೋಷ. ಖಂಡಿತ ನಿಮಗೆ ನಾವು ಚಿರಋಣಿಯಾಗಿದ್ದೇವೆ. ಈ ದಿನ ಭಾನುವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ. ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥದ್ದು ಮಾಡೋಣ. ನೋಡಿ, ಇವತ್ತು ಭಾನುವಾರ, ಚತುರ್ಥಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಇಂದ್ರಯೋಗ, ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಶ್ರವಣ ನಕ್ಷತ್ರ, ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 5 ಗಂಟೆ 12 ನಿಮಿಷದಿಂದ 6 ಗಂಟೆ 48 ನಿಮಿಷದವರೆಗೂ ಸಂಜೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ 1 ಗಂಟೆ 59 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 35 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೂ. ಹಾಗೆ ದುಷ್ಟಮುಹೂರ್ತನೂ ಕೂಡ ಸಂಜೆ 5 ಗಂಟೆ 28 ನಿಮಿಷದಿಂದ 6 ಗಂಟೆ 24 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಬೆಳಗ್ಗೆ 10 ಗಂಟೆ 1 ನಿಮಿಷದಿಂದ 10 ಗಂಟೆ 57 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರ, ಮಕರ ರಾಶಿ ಅಂದರೆ ಚಂದ್ರನ ನಕ್ಷತ್ರ. ಸ್ವತಃ ಚಂದ್ರ ನಕ್ಷತ್ರದಲ್ಲೇ ಸ್ಥಿತವಾಗಿದ್ದಾನೆ. ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯ ಫಲ ನೋಡಿ. ಮೇಷರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷವಾಗಿ ತಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ತಮ್ಮ ಕೆಲಸದಲ್ಲಿ ಮನಸ್ಥಿತಿಯನ್ನು ಸರಿಯಾಗಿ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಹೆಚ್ಚು ಈ ದಿನ ಯಾವಾಗಲೂ ಕೂಡ ಒಂದು ಲೆವೆಲ್ ಆಫ್ ಥಿಂಕಿಂಗ್ ತುಂಬ ಸಖತ್ತಾಗಿರುತ್ತೆ ಮೇಷರಾಶಿಯವ್ರಿಗೆ. ನಾನು ಮ್ಯಾಕ್ಸಿಮಮ್ ಒಂದು ಕ್ಷೇತ್ರದಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಮಾಡಬೇಕು, ನಾನು ಕಲಿತ ವಿದ್ಯೆಯನ್ನು ಪ್ರದರ್ಶನವನ್ನು ಮಾಡಬೇಕು, ಮೇಲಾಗಿ ಮನೆಯ ವಿಚಾರದಲ್ಲಿ ನಾನು ಅಥಾರಿಟಿಯನ್ನು ಸಾಧಿಸಬೇಕು, ಇವೆಲ್ಲ ಆಲೋಚನೆಗಳು ಜಾಸ್ತಿ ಬರುತ್ತೆ ಮೇಷರಾಶಿಯವ್ರಿಗೆ. ಖಂಡಿತ ಒಳ್ಳೆಯ ಒಂದು ದಿನ. ತಾವು ತಮ್ಮ ನಿರ್ಧಾರಗಳಿಂದ ಉತ್ತಮವಾಗಿರ್ತಕ್ಕಂಥ ದಿನವನ್ನು ಮಾಡ್ಬೋದು. ವ್ಯಾಪಾರ ವಹಿವಾಟುಗಳು, ಹಣಕಾಸುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. ಸರ್ಕಾರದ ಒಂದು ವಿಚಾರದಲ್ಲಿ ಭೇಟಿ ಮಾಡ್ತಕ್ಕಂಥದ್ದು, ಕೆಲವೊಂದು ಅಧಿಕಾರಿಗಳನ್ನು ಈ ಒಂದು ದಿನ ತೋರಿಸ್ತಾ ಇದೆ. ಖಂಡಿತವಾಗಿ ಒಳ್ಳೆಯ ದಿನ. ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ಸಣ್ಣ ಪ್ರಯಾಣಗಳು, ಹಾಗೆ ಚೇಂಜ್. ಈ ದಿನ ಒಂದು ಬದಲಾವಣೆ ಬರ್ತಕ್ಕಂಥ ದಿನ. ಮನೆ ಚೇಂಜ್ ಮಾಡ್ಬೋದು, ಅಥವಾ ಪ್ರದೇಶ, ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳು, ಅಥವಾ ಪ್ರಯಾಣಗಳು ಮ್ಯಾಕ್ಸಿಮಮ್ ಇರುತ್ತೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಒಂದು ಸಂಧಾನದ ಮೂಲಕ, ಮಾತುಕತೆ ಮೂಲಕ ಕೆಲವೊಂದು ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಅದಕ್ಕೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ದಿನ ಕೂಡ ವೃಷಭ ರಾಶಿಯವ್ರಿಗಿದೆ. ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಮಿಥುನ ರಾಶಿಯವರು ನೋಡಿ, ಮಿಥುನ ರಾಶಿಯವರು ಖಂಡಿತ ಒಂದು ಮಾತಿನ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ನಿಮ್ಮ ಮಾತಿನಿಂದ ಕುಟುಂಬದ ವ್ಯಾಜ್ಯಗಳು,
ಅಥವಾ ಹಣಕಾಸಿನ ಸಮಸ್ಯೆಗಳು ಇವೆಲ್ಲ ಬರ್ತದೆ. ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿಸಿ, ಜೊತೆಗೆ ಹಾಲಿನ ಪದಾರ್ಥಗಳನ್ನು ಬಡವರಿಗೆ ಹಂಚಿ, ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನು ಪಠನೆ ಮಾಡಿ ಶುಭ ಆಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಈ ದಿನ ಬರೆಯ ಸಂಗಾತಿ ಜನಗಳ ಬಗ್ಗೆ, ಹಾಗೆ ಬಿಸ್ನೆಸ್ ಬಗ್ಗೆ ಆಲೋಚನೆಗಳು, ಅವ್ರ ಜೊತೆ ಏನಾದರೂ ನೀವು ಹೊಸದಾಗಿ ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಶಕ್ತಿಯುತವಾಗಿ ಬರ್ತದೆ. ಆದರೆ ನಮ್ಮ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ದಿನ ಜನಗಳತ್ತ ಹೆಚ್ಚಿನ ಬೆರಿತಕ್ಕಂಥ ಸಾಧ್ಯತೆ, ಅದರಲ್ಲೂ ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳ ಜೊತೆ ಬೆರಿತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಈ ಯಾರು ಕಟಕ ರಾಶಿಯಲ್ಲಿದ್ದೀರೋ ಈ ದಿನ ಪೂರ್ತಿಯಾಗಿ ಸಂಗಾತಿ ಬಗ್ಗೆ ಆಗಿರ್ಬೋದು, ಒಲವಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಥವಾ ಜನಗಳ ಜೊತೆ ಆಗಿರ್ಬೋದು, ಇಂಟರಾಕ್ಷನ್ಸ್ ಜಾಸ್ತಿ ಇರತಕ್ಕಂಥ ಸಮಯ. ಖಂಡಿತ ಈ ಥರದ ಕಾರ್ಯಗಳು ಆಗ್ತಕ್ಕಂಥದ್ದು, ಈ ಥರದ ಮನೋಭಾವ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ. ಹಾಗೆ ಸಿಂಹರಾಶಿಯವರು ಎಕ್ಸ್ಪೆಷಲಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಸಾಲದ ವಿಚಾರವಾಗಿ ಕಿರುಕುಳ ಆಗ್ತಕ್ಕಂಥದ್ದು ಇರುತ್ತೆ, ಅಥವಾ ಆರೋಗ್ಯದ ವಿಚಾರದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಸಮಸ್ಯೆ ಬರ್ತದೆ. ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು, ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಖರ್ಚುಗಳು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬೋದು. ಸಾಧ್ಯವಾದರೆ ನೀವು ಕೂಡ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸ್ಕೊಳ್ಳಿ, ದುರ್ಗಾ ಮಂತ್ರಗಳನ್ನು ಹೇಳಿ. ಓಂ ರೀಂ ದುಂ ದುರ್ಗಾ ಯೈ ನಮಃ ಮಂತ್ರಗಳು ಭಾಳ ವಿಶೇಷ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಕನ್ಯಾ ರಾಶಿಯ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಒಂದು ಪ್ರೀತಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ. ತಾಯಿಯನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗ್ತದೆ. ಹಾಗೆ ಈ ದಿನ ಭಾಳ ವಿಶೇಷವಾಗಿ ತಮ್ಮ ಪ್ರೀತಿಯ ಪಾತ್ರರನ್ನು ಭೇಟಿ ಮಾಡ್ತಕ್ಕಂಥದ್ದು ಇರುತ್ತೆ. ಟ್ರೇಡಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಮ್ಮ ಗ್ರಾಫು ಅಥವಾ ಲಾಭಗಳು ಜಾಸ್ತಿ ಬರ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ಈ ದಿನ ಸ್ವಲ್ಪ ಮಟ್ಟಿಗೆ ಪೊಸೆಸಿವ್ನೆಸ್ ಜಾಸ್ತಿ ಇರುತ್ತೆ ನಿಮ್ಮ ಪ್ರೀತಿ ಪಾತ್ರರ ಮೇಲೆ. ಖಂಡಿತ ಒಳ್ಳೆಯ ದಿನ, ಶುಭವಾಗಲಿ. ಹಾಗೆ ನೋಡಿ, ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಈ ದಿನ ಕಲಿಬೇಕು, ಏನಾದರೂ ಹೊಸದಾಗಿ ಕಲಿಬೇಕು ಅಂತಕ್ಕಂಥ ಮನೋಭಾವ ಇರ್ತದೆ. ಜೊತೆಗೆ ಮನೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ತಲ್ಲೀನವಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ತಮ್ಮ ನಿರ್ಧಾರಗಳು ಉತ್ತಮವಾಗಿರಬೇಕು. ಅಂದರೆ ನಾವು ತಾಣ್ತಕ್ಕಂಥ ನಿರ್ಧಾರಗಳು ಈ ದಿನ ನಿಮಗೆ ಒಂದು ಪೊಟೆನ್ಷಿಯಲ್ನ ಕೊಡುತ್ತೆ. ಅಂದರೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಮಾಡುತ್ತೆ, ಹೆಚ್ಚಿಸುತ್ತೆ. ಅಂದರೆ ಸುಮ್ಮನೆ ನೀವು ಸ್ವತಃ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಈ ದಿನ ತುಲಾರಾಶಿಯವರಿಗೆ ಭಾಳ ಮುಖ್ಯ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ ಈ ದಿನ ಕೆಲವೊಂದು ವಿಚಾರದಲ್ಲಿ ಸ್ಥಳ ಬದಲಾವಣೆ ಅಂತ ನೋಡಬೇಕು. ಅದರ ಜೊತೆಗೆ ಈ ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಶುಭ ಇರ್ತಕ್ಕಂಥದ್ದು ಇರುತ್ತೆ. ಒಂದು ಸಣ್ಣದಾಗಿ ಪ್ರದೇಶವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಅಥವಾ ಪ್ಲೇಸ್ ಚೇಂಜ್ ಆಫ್ ಪ್ಲೇಸ್ ಅಂತ ನೋಡಿದ್ವಿ. ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನೆರೆಯೊಟ್ಟಿಗೆ ಬಾಂಧವ್ಯತೆ ಮಾತುಕತೆಗಳನ್ನು ಕುರಿತು ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಸಣ್ಣದಾಗಿ ಈ ದಿನ ಕಷ್ಟವಾದರೂ ಸಹಿತ ಒಂದು ಬದಲಾವಣೆಯ ಸಮಯ, ಸಣ್ಣ ಬದಲಾವಣೆ ಇರತಕ್ಕಂಥದ್ದು, ಯಾವ ರೀತಿಯಾದಂಥ ಬದಲಾವಣೆ ಆದರೂ ಆಗ್ಬೋದು. ಹಾಗೆ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಧನುರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಕಾಳಜಿ ಹೆಚ್ಚಾಗ್ತಕ್ಕಂಥದ್ದು ಸಾಧ್ಯತೆ ಧನುರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದಷ್ಟು ಈ ದಿನ ನೀವು ಮಾಡ್ತಕ್ಕಂಥದ್ದು ಹೆಚ್ಚಿನ ಪ್ರಿಯಾರಿಟಿ ಕುಟುಂಬ ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ಒಲವನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದರೆ ಇದನ್ನ ಭಾಳ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಧನುರಾಶಿಯವರಿಗೆ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಹಾಗೆ ಮಕರ ರಾಶಿಯವರಿಗೆ ಸ್ವಾರ್ಥತೆ ಜಾಸ್ತಿ ಆಗಿಬಿಡುತ್ತೆ. ಒಂದು ರೀತಿಯಾಗಿ ನಂದು, ನಮ್ಮ ಮನೆಯವರು, ನಮ್ಮ ಸ್ನೇಹಿತ, ನಮ್ಮ ಬಂಧು ಬಳಗ, ಇವೆಲ್ಲ ನಮ್ಮ ತಾಯಿಯವ್ರ ಕಡೆಯವರು, ಇವೆಲ್ಲ ನಾನು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ. ಮನಸ್ಥಿತಿ ಏನು ತಗೊಂಡ್ರು ಇದನ್ನ ಭಾಳ ಸ್ಟ್ರಿಕ್ಟಾಗಿ ತಗೊಳ್ತೀರಾ. ಇದು ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳನ್ನು ತರುತ್ತೆ. ನಿಮ್ಮ ಈ ಈಗೋಸ್ಟಿಕ್ ನೇಚರು ಸ್ವಲ್ಪ ಮಟ್ಟಿಗೆ ನೀವೇ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಅದರ ಬಗ್ಗೆ ನೋಡ್ಕೊಳ್ಳಿ. ಅದು ಬಿಟ್ಟರೆ ಎಲ್ಲ ಕಾರ್ಯಗಳು ಶುಭ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ. ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖರ್ಚುಗಳ ಮೇಲೆ ಹಿಡಿತ ಸಾಧಿಸಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ತೋರಿಸ್ತಾ ಇದೆ.
ಸ್ವಲ್ಪ ಎಚ್ಚರ. ಸಾಲದ ಕಿರುಕುಳ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಶತ್ರು ಭಯ ಆಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ. ಓಂ ರೀಂ ದುಂ ದುರ್ಗಾ ಯೈ ನಮಃ. ಆರೋಗ್ಯದಲ್ಲಿ ಎಚ್ಚರ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ಮೀನರಾಶಿಯವ್ರಿಗೂ ಖಂಡಿತ ಲಾಭದ ಎಲ್ಲ ಕಡೆಯಿಂದ ಒಂದು ರೀತಿಯಾದಂಥ ಲಾಭ. ಅಧಿಕಾರ, ಬಿಸ್ನೆಸ್ಸು, ಯಾವುದೇ ಒಂದು ವಹಿವಾಟುಗಳಾಗಲಿ ಲಾಭವಾಗಿ ಪರಿಣಾಮವನ್ನು ಬೀರ್ತದೆ. ಜೊತೆಗೆ ಅಣ್ಣರ ವಿಚಾರದಲ್ಲಿ, ಅಕ್ಕಂದಿರ ವಿಚಾರದಲ್ಲಿ ಸ್ವಲ್ಪ ಲಾಭಗಳು ಜಾಸ್ತಿ ಆಗ್ತಾ ಬರ್ತದೆ. ಸ್ನೇಹಿತರು ಲಾಭಗಳನ್ನು ತರ್ಬೋದು. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ತಾಯಿಯ ಪ್ರೀತಿ ವಿಶೇಷವಾಗಿ ಇದನ್ನು ಲಭ್ಯ ಆಗ್ತಕ್ಕಂಥದ್ದು ಕೂಡ ಮೀನರಾಶಿಯವರಿಗೆ ತೋರಿಸ್ತದೆ. ಒಟ್ಟಾರೆಯಾಗಿ ಒಂದು ಎಲ್ಲ ಕ್ಷೇತ್ರದ ಜಯ ಜಾಸ್ತಿ ಇರ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಭಾಳ ಮುಖ್ಯವಾಗಿ ನಾವು ಏನು ಮಹಿಳೆಯವ್ರಿಗೆ ಅತಿ ಹೆಚ್ಚಾಗಿ ವ್ಯಾಮೋಹ ಮತ್ತು ಆಸೆ ಆಕಾಂಕ್ಷೆಗಳು ಈ ಬಂಗಾರದ ಮೇಲೆ ಇರ್ತದೆ. ಖಂಡಿತ ತೊಂದರೆ ಇಲ್ಲ, ಯಾಕೆಂದರೆ ಬಂಗಾರ ಗುರುವಿನ ತತ್ವ ಅಂತ ನೋಡ್ತೀವಿ. ಇದು ಭಾಳ ಪವಿತ್ರವಾಗಿ ಅಲಂಕಾರ, ನೆಕ್ಕಲ್ಲಿ ಅಂದರೆ ಕೊರಳಲ್ಲಿ, ಕೈಯಲ್ಲಿ, ಅಫ್ಕೋರ್ಸ್ ಎಲ್ಲಾದರೂ ಈ ಎದೆಯ ಮೇಲ್ಭಾಗದಲ್ಲಿ ಯಾವ ಕಡೆ ಹಾಕ್ಕೊಂಡ್ರೂ ಬಂಗಾರ ಬಹಳ ಮುಖ್ಯ. ಕೆಲವೊಬ್ಬೊಬ್ಬರು ಕಾಲ್ಗೆಜ್ಜೆ ಹಾಕ್ಕೊಳ್ತಾರೆ. ಕಾಲ್ಗೆಜ್ಜೆ ಬಂಗಾರದಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಅಷ್ಟು ಉತ್ತಮವಲ್ಲ. ಯಾರನ್ನ ಬ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಇಲ್ಲಿ ಗುರುಸ್ಥಾನ ಯಾವಾಗಲೂ ಎದೆಯ ಮೇಲೆ ನೀವೇನಾದರೂ ಅಲಂಕಾರ ಮಾಡ್ಕೊಳ್ಳಿ, ಅಂದರೆ ಎದೆಯಿಂದ ಮೇಲ್ಭಾಗದಲ್ಲಿ. ಆದರೆ ಸ್ವಲ್ಪ ಮಟ್ಟಿಗೆ ಈ ಕಾಲ್ ಚೈನು ಅಥವಾ ಉಂಗುರಗಳು, ಕಾಲುಂಗುರಗಳು ಏನಾದರೂ ನೀವು ಗೋಲ್ಡ್ ಬಳಸ್ತಿದ್ರೆ ದಯಮಾಡಿ ಮಹಿಳಾ ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ. ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ಯಾವತ್ತೂ ಕೂಡ ಒಳ್ಳೆಯದನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಇನ್ನು ಬೇರೆ ಕಡೆ ಯಾವ ಸ್ಥಾನದಲ್ಲಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಈ ಕೆಳಗೆ ಯಾವತ್ತಿದೆಯೋ ಆ ಸ್ಥಾನವನ್ನು ತಪ್ಪಿಸಿ, ಯಾಕೆಂದರೆ ಪವಿತ್ರವಾಗ್ತಕ್ಕಂಥದ್ದು ಗುರುವಿನ ಮಹತ್ವ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ನ ಯಾರು ನೋಡ್ತಿದ್ದೀರೋ ಶೇರ್ ಮಾಡಿ, ಈ ಥರದ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.